ಚಿಕ್ಕ ವಯಸ್ಸಿಂದ ನಮ್ಮೆಲ್ರಿಗೂ ಕಾಡೋ ಪ್ರಶ್ನೆ ಏನಂದರೆ ದೆವ್ವಗಳಿರೋದು ನಿಜನಾ ಇಲ್ಲ ಸುಳ್ಳ ಅಂತ. ಕೆಲವೊಬ್ಬರಿಗೆ ದೆವ್ವಗಳಿರೋದು ನಿಜ ಅಂತ ಅನಿಸಿದ್ರೆ ಇನ್ನು ಕೆಲವೊಬ್ಬರಿಗೆ ದೆವ್ವಗಳಿರೋದು ಸುಳ್ಳು ಅಂತ ಅನಿಸುತ್ತೆ. ಸ್ವಲ್ಪ ಜನ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿರ್ತಾರೆ. ಪರ್ಸ್ನಲಿ ನನಗೆ ಈ ಥರ ಸ್ಟೋರೀಸ್ ಕೇಳೋಕ್ಕೆ ಸಖತ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಜೊತೆಗೆ ಥ್ರಿಲ್ ಫೀಲ್ ಕೂಡ ಆಗುತ್ತೆ. ಇವತ್ತು ನಾನು ಹೇಳೋ ಸ್ಟೋರಿ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಏರ್ಫೋನ್ ಹಾಕ್ಕೊಂಡು ರೆಡಿಯಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಜೈ ಆಂಜನೇಯ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. 10 ವರ್ಷದ ಹಿಂದೆ ಜಪಾನಿನ ಒಂದು ಅಪಾರ್ಟ್ಮೆಂಟ್ಗೆ ಒಂದು ಫ್ಯಾಮ್ಲಿ ಬರುತ್ತೆ. ಆ ಫ್ಯಾಮ್ಲಿಲಿ ಗಂಡ, ಹೆಂಡತಿ ಮತ್ತು ಮಗು 3 ಜನ ಇರ್ತಾರೆ. ಹೀಗೆ ಸ್ವಲ್ಪ ದಿನ ಕಳೀತಿದ್ದಂಗೆ ಒಂದು ದಿನ ಗಂಡಂಗೆ ಅನ್ಎಕ್ಸ್ಪೆಕ್ಟೆಡ್ ಸೈಕೋಟಿಕ್ ಬ್ರೇಕ್ ಡೌನ್ ಆಗುತ್ತೆ. ಆಗ ತನ್ನನ್ನು ತಾನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕಾಗದೆ ತನ್ನ ಹೆಂಡತಿ ಮತ್ತು ಮಗುನ ಭೀಕರವಾಗಿ ಕೊಲೆ ಮಾಡಿ ಆ 2 ಬಾಡಿನ ತನ್ನ ರೂಮಲ್ಲಿರೋ ಕಬೋರ್ಡಲ್ಲಿ ಇಟ್ಟು ಅವನು ಅಲ್ಲಿಂದ ಓಡೋಗ್ತಾನೆ. ಆದರೆ ಅವನು ಎಲ್ಲಿಗೆ ಹೋದ, ಏನಾದ ಅಂತ ಯಾರಿಗೂ ಗೊತ್ತಿಲ್ಲ. ಈ ಇನ್ಸಿಡೆಂಟ್ ನಡೆದು 10 ವರ್ಷ ಆಯಿತು. ಈಗಲೂ ಆ ಅಪಾರ್ಟ್ಮೆಂಟ್ಗೆ ಯಾವುದಾದ್ರೂ ಹೊಸ ಫ್ಯಾಮ್ಲಿ ಬಂದರೆ ಅವ್ರ ಜೊತೆ ಸ್ಟ್ರೇಂಜ್ ಥಿಂಗ್ಸ್ ನಡೆಯುತ್ತಂತೆ. ಅದಕ್ಕೆ ಬಂದವರೆಲ್ಲ ಭಯ ಬಿದ್ದು ಒಂದೇ ವಾರದಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ತಿದ್ರು. ಆಗ ಆ ಲ್ಯಾಂಡ್ ಲಾರ್ಡ್ಗೆ ಅರ್ಥ ಆಗುತ್ತೆ ದಟ್ ಅಪಾರ್ಟ್ಮೆಂಟ್ ಕುಡ್ ಬಿ ಹಾಂಟೆಡ್. ಜಪಾನಿನ ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಟೋಮೋ ಆ್ಯಂಡ್ ಹೀರೋ ಫ್ರಾಮ್ ದಿ ಒಮಗಾಟು ಯೂಟ್ಯೂಬ್ ಚಾನಲ್ ಅವ್ರನ್ನ ಲ್ಯಾಂಡ್ ಲಾರ್ಡ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ 1 ವಾರ ಅಲ್ಲಿ ಸ್ಟೇ ಮಾಡಿ ಆ್ಯಂಡ್ ಫೈಂಡ್ ಔಟ್ ದಟ್ ಭಯ ಬೀಳುವಂಥದ್ದೇನಿದೆ ಅಲ್ಲಿ ಅಂತ ಚಾಲೆಂಜ್ ಮಾಡ್ತಾನೆ. ಆ್ಯಂಡ್ ಟೋಮೋ ಅಕ್ಸೆಪ್ಟ್ ದಿ ಚಾಲೆಂಜ್. ಇನ್ವೆಸ್ಟಿಗೇಟರ್ ಟೋಮೋ ಈ ಚಾಲೆಂಜ್ನ ಇನ್ನೂ ಸೀರಿಯಸ್ ಆಗಿ ಮಾಡಬೇಕು ಅಂತ ಆ ಮರ್ಡರ್ ಆದಂಥ ರೂಮಲ್ಲಿ ಒಬ್ಬನೇ ಸ್ಟೇ ಆಗಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆ ರೂಮಲ್ಲಿ ಟೋಮೋ ಒಂದು ಸ್ಟ್ಯಾಟಿಕ್ ಕ್ಯಾಮ್ರಾನ ಫಿಕ್ಸ್ ಮಾಡ್ತಾನೆ. ಅದು ಮೋಸ್ಟ್ ಆಫ್ ದಿ ಟೈಮ್ ರೆಕಾರ್ಡ್ ಮಾಡ್ತಿರುತ್ತೆ. ನೈಟು ಅವನು ಮಲಗ್ದಾಗಲೂ ರೆಕಾರ್ಡ್ ಮಾಡ್ತಿರುತ್ತೆ. ಚಾಲೆಂಜ್ ಮಾಡಿ 2 ಡೇಸ್ ಹೆಂಗೋ ಮುಗ್ದೋಗುತ್ತೆ. ಆದರೆ ಟೋಮೋಗೆ ಆ ಥರದ್ದೇನೂ ಫೀಲ್ ಆಗಲ್ಲ. ಬಟ್ 3rd ಡೇ ಆಫ್ ಚಾಲೆಂಜ್ ಮಿಡ್ನೈಟ್ ಟೈಮಲ್ಲಿ ಟೋಮೋ ಬಾತ್ರೂಮಲ್ಲಿ ಏನನ್ನೋ ನೋಟಿಸ್ ಮಾಡ್ತಾನೆ. ಬಾತ್ರೂಮ್ ವಿಂಡೋಲಿ ಯಾವುದೋ ಶಾಡೋ ಕಾಣಿಸ್ತಿರುತ್ತೆ. ಟೋಮೋಗೆ ಅದೇನಂತ ಗೊತ್ತಾಗಲ್ಲ. ಅವನು ಆಚೆ ಹೋಗಿ ನೋಡಿದಾಗ ಅಲ್ಲಿ ವಿಂಡೋ ಹೈಟ್ಗೆ ಶಾಡೋ ಬೀಳೋ ಥರ ಯಾವ ವಸ್ತುನೂ ಇರಲ್ಲ. ದ ನೆಕ್ಸ್ಟ್ ನೈಟ್ 4 ಗಂಟೆಗೆ ಟೋಮೋಗೆ ಇನ್ನೂ ಭಯ ಆಗ್ತಿರುತ್ತೆ. ಹಿಂದಿನ ರಾತ್ರಿ ಟೋಮೋಗೆ ಕಾಣಿಸಿದ್ದಂಥ ಶಾಡೋ ತನ್ನಷ್ಟಕ್ಕೆ ತಾನೇ ಮಾಯ ಆಗಿರುತ್ತೆ. ಟೋಮೋ ವಾಪಸ್ ಆ ರೂಮ್ಗೆ ಮಲ್ಗೋಕ್ಕಂತ ಹೋದಾಗ ಅವನಿಗೆ ನಿದ್ದೆ ಮಾಡೋಕ್ಕಾಗ್ತಿರಲ್ಲ. ಅವನಿಗೆ ಪದೇ ಪದೇ ನನ್ನ ಬಿಟ್ಟು ಇಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಆ ಕಬೋರ್ಡ್ ಹತ್ರ ಯಾರೋ ನಿಂತ್ಕೊಂಡು ಇವನ್ನೇ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ 2 ರಾತ್ರಿ 5 ಗಂಟೆ ಮತ್ತು 6 ಗಂಟೆಗೆ ಸಿಚುವೇಶನ್ ಇನ್ನೂ ಭಯಂಕರವಾಗಿರುತ್ತೆ. ಟೋಮೋ ಎಷ್ಟೇ ಟ್ರೈ ಮಾಡಿದ್ರು ನಿದ್ದೆ ಬರ್ತಿರಲ್ಲ. ಅಲ್ಲಿ ಯಾರೋ ನಡೆದಾಡ್ತಿರೋ ಥರ ಫುಟ್ ಸ್ಟೆಪ್ ಕೇಳಿಸ್ತಿರುತ್ತೆ. ಆ್ಯಂಡ್ ಯಾವುದೋ ಒಂದು ಹೆಂಗಸು
ಕೆಟ್ಟ ಧ್ವನಿಲಿ ಗುನುಗ್ತಿದ್ದಾಳೆ ಅನ್ನೋ ಥರ ಕೇಳಿಸ್ತಿರುತ್ತೆ. ಟೋಮೋಗೆ ತುಂಬ ಭಯ ಆಗುತ್ತೆ ಆ್ಯಂಡ್ ಹೀ ಈಸ್ ಟೋಟಲಿ ಡಿಸ್ಟರ್ಬ್. ಚಾಲೆಂಜ್ ಮಾಡಿದ್ದು 7ನೇ ದಿನ ಸ್ಟಾರ್ಟ್ ಆಗುತ್ತೆ. ಆದರೆ ಟೋಮೋಗೆ ತುಂಬ ಭಯ ಆಗಿರೋದ್ರಿಂದ ಹಿ ವಾಂಟೆಡ್ ಟು ಕ್ವಿಟ್ ದ ಚಾಲೆಂಜ್. ಬಟ್ ಇನ್ನೊಂದು ದಿನ ಸ್ಟೇ ಆದರೆ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಅಂತ ಹಿ ಡಿಸೈಡೆಡ್ ಟು ಸ್ಲೀಪ್ ದಟ್ ಫೈನಲ್ ನೈಟ್. ನೆಕ್ಸ್ಟ್ ಮಾರ್ನಿಂಗ್ ಟೋಮೋ ತುಂಬ ಹ್ಯಾಪಿಯಾಗಿ ಎದ್ದೇಳ್ತಾನೆ. ನೈಟ್ ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ, ಒಳ್ಳೆ ನಿದ್ದೆ ಬಂತು ಅಂತ ಹೇಳ್ತಾನೆ. ವೇಟ್, ಟೋಮೋ ಹೇಳ್ತಾನೆ ನನಗೆ ರಾತ್ರಿ ಒಳ್ಳೆ ನಿದ್ದೆ ಬಂತು, ಯಾವುದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ ಅಂತ. ಆದರೆ ರಾತ್ರಿ ನಡೆದಿದ್ದೇ ಬೇರೆ. ಚಾಲೆಂಜ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಟೋಮೋ ಯಾವುದೋ ಕೆಲಸದ ಮೇಲೆ ಆಚೆ ಹೋಗಿರ್ತಾನೆ. ಆಗ ಹೀರೋ ಲಾಸ್ಟ್ ನೈಟ್ ರೆಕಾರ್ಡೆಡ್ ಫುಟೇಜಸ್ ಚೆಕ್ ಮಾಡ್ತಿರ್ತಾನೆ. ಆ್ಯಂಡ್ ಅವನು ಆ ಫುಟೇಜಸ್ ನೋಡಿ ಶಾಕ್ ಆಗ್ತಾನೆ. ಆ ಫುಟೇಜಲ್ಲಿ ಹೀರೋಗೆ ಏನೋ ಸ್ಟ್ರೇಂಜ್ ಅನಿಸುತ್ತೆ. ಆದರೆ ಟೋಮೋಗೆ ಇದ್ರ ಬಗ್ಗೆ ಯಾವ ಐಡಿಯಾನೂ ಇರಲ್ಲ. ಟೋಮೋ ಆ ಸ್ಟ್ಯಾಟಿಕ್ ಕ್ಯಾಮ್ರಾನ ತಗೊಂಡು ಆ ಕಬೋರ್ಡ್ ಮುಂದೆ ಹೋಗಿ ಕೂತ್ಕೊತಾನೆ. ಆ ಮೂಮೆಂಟಲ್ಲಿ ವಿಡಿಯೋ ತನ್ನಷ್ಟಕ್ಕೆ ತಾನೇ ಗ್ಲಿಚ್ ಆಗ್ತಿರುತ್ತೆ. ಟೋಮೋ ಕ್ಯಾಮ್ರಾ ಕಡೆ ನೋಡಿ ಕ್ರೀಪಿ ಸ್ಮೈಲ್ ಮಾಡ್ತಾನೆ. ಆಗ ವಿಡಿಯೋ ತುಂಬ ಗ್ಲಿಚ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಬೋರ್ಡ್ ಒಳಗಡೆಯಿಂದ ಯಾವುದೋ ಒಂದು ಹೆಂಗಸು ಪೀಕ್ ಮಾಡಿ ನೋಡ್ತಿರೋ ಥರ ಕಾಣಿಸುತ್ತೆ. ಟೋಟಲಿ ಆ ವಿಡಿಯೋ ತುಂಬ ಭಯ ಬೀಳೋ ಥರ ಇರುತ್ತೆ. ಆ ವಿಡಿಯೋನ ಹೀರೋ ಟೋಮೋಗೆ ತೋರಿಸ್ತಾನೆ. ಆದರೆ ಟೋಮೋ ಇದ್ರ ಬಗ್ಗೆ ನಂಗೆ ಯಾವ ಐಡಿಯಾನೂ ಇಲ್ಲ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಒಳ್ಳೆ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ. ಫುಟೇಜಸ್ ನೋಡಿದ ಮೇಲೆ ಕಬೋರ್ಡ್ ಒಳಗಡೆಯಿಂದ ಪೀಕ್ ಮಾಡಿ ನೋಡಿದ್ದು ಅಲ್ಲಿ ಸತ್ತಂತ ಹೆಂಡತಿ ಸ್ಪಿರಿಟ್ ಇರ್ಬೋದು ಅಂತ ಅಂದ್ಕೊತಾರೆ. ಆಗ ಅರ್ಥ ಆಗುತ್ತೆ, ಹೊಸದಾಗಿ ಯಾವುದಾದ್ರೂ ಫ್ಯಾಮ್ಲಿ ಬಂದರೆ
ಯಾಕೆ ಒಂದೇ ವಾರದಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ತಿದ್ರು ಅಂತ. ದೇ ಕಂಪ್ಲೀಟೆಡ್ ದಿ ಚಾಲೆಂಜ್ ಆ್ಯಂಡ್ ಅವ್ರ ಇನ್ವೆಸ್ಟಿಗೇಷನ್ ಕೂಡ ಸಕ್ಸಸ್ಫುಲ್ಲಾಗಿ ಮಾಡ್ತಾರೆ.